ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ SA2 ಮಾರ್ಚ್ 2026 DSRTಯಿಂದ ಬಿಡುಗಡೆ ಮಾಡಿರುವಂತಹ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಇದೊಂದು ಮಾಡೆಲ್ ಕ್ವಶನ್ ಪೇಪರು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನಿಮ್ಮ ಫೈನಲ್ ಎಕ್ಸಾಮ್ಗೆ ಇನ್ನೂ ಒಂದು ಹಲವಾರು ಮಾಡೆಲ್ ಕ್ವಶನ್ ಪೇಪರ್ ಶೇರ್ ಮಾಡ್ತೀವಿ. ಸೊ ಇದು ಬೋರ್ಡಿಂದ ಬಿಟ್ಟಿರೋದ್ರಿಂದ ಫೈನಲ್ ಎಕ್ಸಾಮ್ಗೂ ಅವರೇ ಕೊಡೋದ್ರಿಂದ ಪೇಪರನ್ನು ನೀವು ಈ ಪೇಪರ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಪೂರ್ಣ ಹೇಳಿಕೆಗೆ 4 ಅಥವಾ ಅದರ ಸರಿಯಾದ ಪರ್ಯಾಯವನ್ನು ಆರಿಸಿ ಮತ್ತು ಪರ್ಯಾಯಗಳನ್ನು ನೀಡಲಾಗಿದೆ. ವರ್ಣಮಾಲೆ ಅಕ್ಷರದೊಂದಿಗೆ ಸಂಪೂರ್ಣ ಉತ್ತರಗಳನ್ನು ಬರೆಯಿರಿ. ಸೊ ಇಲ್ಲಿ 4 ಪ್ರಶ್ನೆಗಳಿದೆ. ಮೊದಲನೇ ಪ್ರಶ್ನೆ, ಕೊಟ್ಟಿರುವ ಕಾಂಪೌಂಡಿನ ಸುತ್ತಳತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ನಿಮಗೆ ಸುತ್ತಳತೆ ಅಂದರೆ ಎಲ್ಲವನ್ನು ಕೂಡಿಸ್ತಾ ಹೋಗಬೇಕು. ಇಲ್ಲಿ ನೋಡಿ 4 ಸೆಂಟಿಮೀಟರ್ ಇದೆ, 3, 3, 4, 1 ಮತ್ತು 7 ಸೆಂಟಿಮೀಟರ್ ಇದೆ. ಇದಿಷ್ಟನ್ನು ಕೂಡಿಸಿ ಮಕ್ಕಳ, ನೀವು ಕೂಡಿಸ್ತಾ ಬಂದರೆ ನಮಗಲ್ಲಿ 22 ಸೆಂಟಿಮೀಟರ್ ಬರ್ತದೆ. ಹಾಗಾಗಿ ಕಾಂಪೌಂಡಿನ ಸುತ್ತಳತೆ 22 ಸೆಂಟಿಮೀಟರ್ ಆಗ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಈ ಕೆಳಗಿನ ಆಕೃತಿಗಳಲ್ಲಿ ಕಡಿಮೆ ಸುತ್ತಳತೆಯನ್ನು ಹೊಂದಿರುವ ಆಕೃತಿ. ನೋಡಿ ಇಲ್ಲಿ ನಮಗೆ 3 ಚಿತ್ರಗಳನ್ನು ಕೊಟ್ಟಿದ್ದು. ನೋಡಿ ಇಲ್ಲಿ ಚಿತ್ರ 1, ಚಿತ್ರ 2, 2 ಸಮನಾಗಿದೆ, ಬಿ 2 ಸಮ ಇಲ್ಲ ಅಂತ ಕೊಟ್ಟಿದ್ದಾರೆ ಮಕ್ಕಳ. ಇಲ್ಲಿ ನೋಡಿ ನಮಗೆ 2 ಚಿತ್ರಗಳನ್ನ ಕೊಟ್ಟಿದ್ದಾರೆ, ಚಿತ್ರ 1, ಚಿತ್ರ 2. ಸೊ ಈ 2 ಚಿತ್ರಗಳನ್ನು ನೀವು ಗಮನಿಸಿದಾಗ ಮಕ್ಕಳ, ಚಿತ್ರ 2 ಏನಾಗಿದೆ, ಕಡಿಮೆ ಸುತ್ತಳತೆಯನ್ನು ಹೊಂದಿರುವಂಥದ್ದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಸೂಕ್ತ ಚಿಹ್ನೆಗಳನ್ನು ಬಳಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳು. ಇಲ್ಲಿ ನೋಡಿ ಸಮ, ಹೆಚ್ಚು, ಕಡಿಮೆ. ಸೊ ಇಲ್ಲಿ 17/10. ಸೊ ಈ ಕಡೆ ಬರಬೇಕು, ಇದು ಬ್ರಾಕೆಟ್, ಈ ಚಿಹ್ನೆ ಇಲ್ಲಿ ಬರೀಬೇಕು. 12/10. ಸೊ ಇದರಲ್ಲಿ ಏನಾಗಿದೆ, ನಾವು 17/10 ದೊಡ್ಡದು ಅನ್ನುವ ಚಿಹ್ನೆಯನ್ನೇ ಹಾಕಬೇಕು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಎರಡನೇ ಪ್ರಶ್ನೆ, ನೆಕ್ಸ್ಟ್ 4ನೇ ಪ್ರಶ್ನೆ, ಕೋನವನ್ನು ಅಳೆಯಲು ಬಳಸುವ ಸಾಧನ ಕೋನಮಾಪಕ. ಸೊ ಹಾಗಾಗಿ ಕೋನವನ್ನು ಅಳೆಯಲು ಬಳಸುವಂಥದ್ದು ಕೋನಮಾಪಕ ಆಗಿರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದರಲ್ಲಿ 4 ಕ್ವಶನ್ಸ್ ಬರ್ತದೆ. ಮೂರನೇ ಪ್ರಶ್ನೆ, ಒಂದು ಸಮಬಾಹು ತ್ರಿಭುಜದಲ್ಲಿರುವ ರೇಖಾ ಸಮಿತಿಗಳ ಸಂಖ್ಯೆಯನ್ನು ಕೇಳಿದ್ದಾರೆ. ಸೊ ಸಮಬಾಹು ತ್ರಿಭುಜ ಅಂತ ಹೇಳಿದರೆ ನೀವು ಈ ರೀತಿ ಬರ್ಕೊಳ್ಳಿ ಮಕ್ಕಳೇ. ಇಲ್ಲಿ ನೋಡಿ, ಈ ರೀತಿ ಬರ್ಕೊಳ್ಳಿ. ಈ ರೀತಿ ಸಮಬಾಹು ತ್ರಿಭುಜವನ್ನು ಬರ್ಕೊಂಡ್ರೆ ನಮಗೆ ಇಲ್ಲಿ ಬರುವಂತಹದ್ದು 3 ಆಗ್ತದೆ, 3 ಸಮಮಿತಿಗಳು. ಹಾಗಾಗಿ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ -1ರ ಸಂಕಲನದ ಸಂಕಲನ ವಿಲೋಮ ಅಂತ ಹೇಳಿ ಬಂದರೆ ವಿಲ್ ಗೆಟ್ +1 ಇಸ್ ದ ರೈಟ್ ಆನ್ಸರ್. ಹಾಗಾಗಿ +1 ಅಂತ ಹಾಕಬೇಕು. 5ನೇ ಪ್ರಶ್ನೆ, ಒಂದು ಚೌಕಾಕೃತಿಯ ಅಳತೆ 64 ಸೆಂಟಿಮೀಟರ್ ಆದರೆ ವಿಸ್ತೀರ್ಣ ಅಂದರೆ ನಮಗೆ ಗೊತ್ತಿದೆ ಮಕ್ಕಳ, ಸೂತ್ರ A² ಆಗುತ್ತೆ. A² ಅಂತ ಹೇಳಿದ್ರೆ ನಮಗಿಲ್ಲಿ ಸುತ್ತಳತೆ ಎಷ್ಟು ಕೊಟ್ಟಿರೋದು ಮಕ್ಕಳು ನೋಡಿ, ಅರ್ಥ ಮಾಡ್ಕೊಳ್ಳಿ ಚಿತ್ರವನ್ನು. ಈ ಚೌಕಾಕೃತಿಯ ಸುತ್ತಳತೆ 64 ಅಂತ ಹೇಳಿ ಬಂದರೆ ಎಷ್ಟೆಷ್ಟು ಇರ್ತದೆ ಒಂದು ಭಾಗದಲ್ಲಿ? 16, 16. ಸೊ ಹಾಗಾಗಿ 16² ನಾವು ಮಾಡಬೇಕು, 16ರ ವರ್ಗವನ್ನು ಮಾಡಬೇಕು. ಯಾಕೆಂದರೆ ಪ್ರತಿ ಭಾಗ ಏನಾಗಿರ್ತದೆ, ಬಾಹುಗಳು 16 ಸೆಂಟಿಮೀಟರ್. ಯಾಕೆಂದರೆ ಸುತ್ತಳತೆ 64 ಇರೋದಲ್ವಾ, 16 ಅಂತ ಮಾಡಿದ್ರೆ ವಿಲ್ ಗೆಟ್ 256 ಇಸ್ ದ ಆನ್ಸರ್. ಹಾಗಾಗಿ 256 ಅಂತ ಹೇಳಿ ಬರೀಬೇಕು. ಅರ್ಥ ಆಗ್ತಿದೆ ಅಥವಾ ನೋಡ್ಕೊಳ್ಳಿ, ನಿಮಗೆ ಕಾಣಿಸಿದೆ ನೀಟಾಗಿ. ನೆಕ್ಸ್ಟ್, ಖಾಲಿ ಚೌಕದಲ್ಲಿ ಸೂಕ್ತವಾದ ಸಂಖ್ಯೆಯನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. 42/64 ಅಂತ ಇದೆ, 84 ಅಂತ ಇದೆ. ಅಂದರೆ ಇಲ್ಲಿ ಏನು ಮಾಡಿದ್ದಾರೆ, ಭಾಗಿಸಿದ್ದಾರೆ. ಸೊ ಭಾಗಿಸಿದಾಗ 6 ಬರ್ತಾ ಇದೆ ಅಂತ ಹೇಳಿದ್ರೆ ಡಿನಾಮಿನೇಟ್ರಲ್ಲಿ ಆಬ್ವಿಯಸ್ಲಿ ಏನಾಗಿದೆ, 12 ಬರುತ್ತೆ ಮಕ್ಕಳ. ಸೊ ನೀವಿಲ್ಲಿ ನೋಡಿ, ವಿಲ್ ಗೆಟ್ 12 ಇಸ್ ದ ಆನ್ಸರ್. ನೆಕ್ಸ್ಟ್ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. 7ನೇ ಪ್ರಶ್ನೆ, ವೃತ್ತದ ವ್ಯಾಸವು 8 ಸೆಂಟಿಮೀಟರ್ ಆದರೆ ತ್ರಿಜ್ಯ ಎಷ್ಟು? 4 ಸೆಂಟಿಮೀಟರ್ ಆಗ್ತದೆ. ಸೊ ನೋಡಿ, ವೃತ್ತದ ವ್ಯಾಸ ಅಂದರೆ ಅದು ಕೇಂದ್ರದ ಮೂಲಕ ಹಾದು ಹೋಗಿರ್ತದೆ, ಹೌದಾ? ಸೊ ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್, ರೈಟ್? ತ್ರಿಜ್ಯ ಎಷ್ಟಿರ್ತದೆ ಮಕ್ಕಳು? ಹಾಗಾದರೆ 4 ಸೆಂಟಿಮೀಟರ್ ಇರ್ತದೆ. ನೆಕ್ಸ್ಟ್, ಪರಿಭ್ರಮಣ ಕೇಂದ್ರ ಎಂದರೇನು ಅಂತ ಕೇಳಿದ್ದಾರೆ.
ಪರಿಭ್ರಮಣಾ ಕೇಂದ್ರ ಎಂದರೆ ಯಾವುದಾದರೂ ವಸ್ತುವು ಸುತ್ತುವಂತಹ ಕೇಂದ್ರ ಬಿಂದು ಅಥವಾ ಆವರ್ತ ಕೇಂದ್ರ ಅಂತ ಹೇಳಿ ಅರ್ಥ. ನೆಕ್ಸ್ಟ್ 11ನೇ ಪ್ರಶ್ನೆ. -100ಕ್ಕಿಂತ ಕಡಿಮೆ -150ಕ್ಕಿಂತ ಹೆಚ್ಚು ಇರುವ 5 ಪೂರ್ಣಾಂಕಗಳನ್ನು ಬರೆಯಿರಿ. ಸೊ -110, -115, -125, -130, -140. ನೆಕ್ಸ್ಟ್ ಲಾಭ ಧನಾತ್ಮಕವಾದರೆ +50 ಲಾಭವನ್ನು ಮತ್ತು +30 ನಷ್ಟವನ್ನು ಹೇಗೆ ನಿರೂಪಿಸುವಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಲಾಭ +30 ಅಂತ ಹೇಳಿ ಬರಿತೀವಿ, ನಷ್ಟವನ್ನು -30 ಅಂತ ಬರಿತೀವಿ. ಸೊ ಹಾಗಾಗಿ ಬಹಳ ಈಸಿ ಇದೆ ಅದು. ಸೊ ಅದಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಆಗ್ತದೆ. ನೆಕ್ಸ್ಟ್ 3rd ಮೇನಿಗೆ ಬಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಇದೆ ಮಕ್ಕಳ. ಇಲ್ಲಿ 2 ಸೆಂಟಿಮೀಟರ್ ಮತ್ತು 1 ಸೆಂಟಿಮೀಟರ್ ಉದ್ದ ಇರುವ ಆಯತದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಸೊ ಆಯತದ ಸುತ್ತಳತೆ ಅಂದರೆ ನಮಗೆ ಗೊತ್ತಿದೆ ಮಕ್ಕಳ, ಈ ರೀತಿ. ಸೊ ಉದ್ದ ಎಷ್ಟಿದೆ? 2 ಇದೆ. ಅಗಲ ಎಷ್ಟಿದೆ? 1 ಸೆಂಟಿಮೀಟರ್ ಇದೆ. ಸೊ ಸುತ್ತಳತೆ ಕಂಡುಹಿಡಿಯೋ ಸೂತ್ರ 2/L+B. ಸೊ ಹಾಗಾಗಿ 2 + 1 ಸೊ 3 ಆಯಿತು. ಹಾಗಾಗಿ ನಮಗೆ ಸುತ್ತಳತೆ ಎಷ್ಟು ಬರ್ತದೆ ಮಕ್ಕಳ? 6 ಸೆಂಟಿಮೀಟರ್ ಬರ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ. 1/3ಕ್ಕೆ 2 ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ. ಸೊ ಭಾಳ ಈಸಿ. ನಾವೇನು ಮಾಡ್ತಾ ಹೋಗ್ತೀವಿ? ಒಂದೇ ಸಂಖ್ಯೆಯಿಂದ ಅಂಶ ಮತ್ತು ಛೇದವನ್ನು ಗುಣಿಸ್ತಾ ಹೋಗ್ತೀವಿ. ಫಸ್ಟ್ 2ರಿಂದ ಗುಣಿಸಿದ್ರೆ 2/6 ಬರ್ತದೆ. ನೆಕ್ಸ್ಟ್ 3ರಿಂದ ಗುಣಿಸಿದಾಗ 3/6. ಸೊ ಹಾಗಾಗಿ ಇವೇ ಸಮನಾದ ಭಿನ್ನರಾಶಿಗಳು. ನೆಕ್ಸ್ಟ್ ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟು ಹೋಗಿರುವಂತಹ ಅಳತೆಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ನಮಗೆ ಉದ್ದ ಅಗಲ ಕೊಟ್ಟಿದ್ದಾರೆ, ಆಯತದ ವಿಸ್ತೀರ್ಣ. ಸೊ ಆಯತದ ವಿಸ್ತೀರ್ಣ ಕಂಡಿಡಲಿಕ್ಕೆ ನಮಗೆ ಸೂತ್ರ ಗೊತ್ತಿದೆ ಮಕ್ಕಳ. ಸೊ ಏನಿದೆ? ಲೆಂತ್ ಇಂಟು ಬ್ರೆಡ್ತ್, ಹೌದಾ? ಸೊ ಇಲ್ಲಿ ಏನು ಮಾಡಬೇಕು? 15 × 10 ಮಾಡಿದ್ರೆ ನಮಗೆ ಬರುವಂಥದ್ದು ಎಷ್ಟು ಮಕ್ಕಳ? 150 ಸ್ಕ್ವೇರ್ ಸೆಂಟಿಮೀಟರ್ ಆಗ್ತದೆ. ನೀವು ಇದು ಯೂನಿಟ್ಸನ್ನು ಬರೀಲೇಬೇಕು ಮಕ್ಕಳ, ಸ್ಕ್ವೇರ್ ಸೆಂಟಿಮೀಟರ್. ನೆಕ್ಸ್ಟ್ ಇಲ್ಲಿ 10 ಇದೆ, ಅಗಲ ಗೊತ್ತಿಲ್ಲ. ಉದ್ದ ಎಷ್ಟಿದೆ ಮಕ್ಕಳ? 110 ಸೆಂಟಿಮೀಟರ್. 110ರಿಂದ ಭಾಗಿಸಿ ಮಕ್ಕಳ ನಮಗೆ ಬರುವಂಥದ್ದು 11. ಹಾಗಾಗಿ ಅಗಲ ಎಷ್ಟಿದೆ? 11 ಸೆಂಟಿಮೀಟರ್. ನೆಕ್ಸ್ಟ್ ಅದು ಕೆಳಗಿನ ಭಿನ್ನರಾಶಿಗಳನ್ನು ಬ್ರಹ್ಮಗುಪ್ತನ ವಿಧಾನದಿಂದ ಸಂಕಲನ ಮಾಡಿ 1/3 ಮತ್ತು 3/5. ಸೊ 3 ಮತ್ತು 5ರ ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಅವುಗಳ ಲಸಹ ತೆಗೆದುಕೊಂಡ್ರೆ 15 ಬರುತ್ತೆ. ಹಾಗಾಗಿ 1/3 × 15 ಮಾಡಿ. ಸೊ ಅದೇ ರೀತಿ 3/5 × 15 ಮಾಡಿದ್ರೆ ನಮಗೆ ಇಲ್ಲಿ 5 ಬರುತ್ತೆ, 9 ಬರುತ್ತೆ. ಸೊ ಹಾಗೆ ನಮಗೆ 15. ಸೊ ಇದೇ ರೀತಿ, ಯಾಕೆಂದರೆ ಅವ್ರ ಮೆಥಡನ್ನು ಕೇಳಿದರೆ ಬ್ರಹ್ಮಗುಪ್ತ ವಿಧಾನದಿಂದ, ಹಾಗಾಗಿ ಇದನ್ನೇ ಮಾಡಬೇಕು. ನೆಕ್ಸ್ಟ್ ಬಾಹುವಿನ ಉದ್ದ AB = 3 ಸೆಂಟಿಮೀಟರ್, ಕರ್ಣ AC = 5 ಸೆಂಟಿಮೀಟರ್ ಇರುವ ABCD ಆಯತವನ್ನು ರಚಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ನೋಡಿ, ಇದು ಆಯತವಾಗಿರ್ತದೆ. ಇದೇ ರೀತಿ ನೀವು ರಚಿಸಬೇಕಾಗ್ತದೆ. ನೆಕ್ಸ್ಟ್ ಚಿತ್ರಗಳಿಗೆ ರೇಖಾ ಸಮಿತಿಯ ಅಕ್ಷಗಳನ್ನು ಎಳೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಬಹಳ ಈಸಿ ಇದೆ ನೋಡಿ. ಇಲ್ಲಿಗೆ ನೀವು ಈ ರೀತಿ ಒಂದನ್ನು ಎಳಿಬೋದು, ಇಲ್ಲಿ ಒಂದನ್ನು ಎಳಿಬೋದು. ಸೊ ಇದಿಷ್ಟೇ ಅಲ್ಲಿಗೆ ಎಳಿಲಿಕ್ಕೆ ಆಗುವಂಥದ್ದು. ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳು ಸರಿಯಾಗಿವೆ ಎಂಬುದನ್ನು ಪರೀಕ್ಷಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು. ಇಲ್ಲಿ ನೋಡಿ, 4 + 90 + -11 = 34 + 90 ± 11. ಸೊ ಇದನ್ನು ನೋಡೋಣ, ಕ್ವಶನ್ ಬರ್ಕೊಳ್ಳೋಣ. ಈ ಬ್ರಾಕೆಟ್ಸ್ಗಳನ್ನ ರಿಮೂವ್ ಮಾಡೋಣ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. 90ರಿಂದ 11 ಕಳೆದ್ರೆ 79. ಸೊ ಇಲ್ಲಿ ನಮಗೆ 113. ಸೊ ಇದು ಹೇಳಿಕೆ ತಪ್ಪಾಗಿದೆ, ಎರಡೂ ಬದಿಗಳು ಸಮನಾಗಿಲ್ಲ ಮಕ್ಕಳ. ನೆಕ್ಸ್ಟ್ 21ನೇದು, ರೇಷ್ಮಾ ಮತ್ತು ಜಾನ್ ಮಾವಿನ ಹಣ್ಣುಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ರೇಷ್ಮಾ 2 1/2 ಮಾವಿನ ಹಣ್ಣನ್ನು ಹಾಗೂ ಜಾನ್ 3 1/2 ಮಾವಿನ ಹಣ್ಣನ್ನು ತಿಂದರು. ಹಾಗಾದರೆ ಅವರಿಬ್ಬರು ತಿಂದ ಒಟ್ಟು ಹಣ್ಣುಗಳು ಎಷ್ಟು? ಸೊ ಫಸ್ಟು ರೇಷ್ಮಾ ತಿಂದ ಹಣ್ಣುಗಳನ್ನ ತಗೊಳ್ಳೋಣ. ಒಟ್ಟು ಹಣ್ಣು ಎಷ್ಟಿದೆ ನೋಡೋಣ. ಒಟ್ಟು ಹಣ್ಣು ಎಷ್ಟಿದೆ ಮಕ್ಕಳು? ನಮಗೆ ಅಲ್ಲಿ ಕೊಟ್ಟಿದ್ದಾರಾ? ಎಸ್, ಒಟ್ಟು ಹಣ್ಣುಗಳನ್ನೇ ಕೊಟ್ಟಿಲ್ಲ ಅವರು. ಸೊ ಹಾಗಾಗಿ ನಾವು ಫಸ್ಟ್ ಇದನ್ನ ಕಂಡಿಟ್ಕೊಳ್ಳೋಣ. ಇಲ್ಲಿ ಮಿಶ್ರ ಭಿನ್ನರಾಶಿ ಇದೆ, ಇದು ವಿಷಮ ಭಿನ್ನರಾಶಿ ಕನ್ವರ್ಟ್ ಮಾಡಿದ್ರೆ 5/2 ಆಗುತ್ತೆ. ಅದೇ ರೀತಿ ಇದು ಏನಾಗುತ್ತೆ? 7/2. ಸೊ ಹಾಗಾಗಿ 5/2 + 7/2 ಮಾಡಿದ್ರೆ 9/2 ಆಗುತ್ತೆ. ಹಾಗಾಗಿ ಅವರು ಒಟ್ಟು ತಿಂದ ಹಣ್ಣುಗಳು 9/2 ಹಣ್ಣುಗಳಾಗ್ತದೆ. 22ನೇ ಪ್ರಶ್ನೆ, ವರುಣ್ ಹಾಗೂ
ರಾಧಾ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರುಣ್ ಮೊದಲನೇ ಸುತ್ತಿನಲ್ಲಿ 3 ಅಂಕ, ಎರಡನೇ ಸುತ್ತಿನಲ್ಲಿ 0, ಮೂರನೇ ಸುತ್ತಿನಲ್ಲಿ 9 ಅಂಕ ಗಳಿಸಿರುತ್ತಾನೆ. ರಾಧಾ ಆಯಾ ಸುತ್ತುಗಳಲ್ಲಿ 9, 0, 3 ಅಂಕಗಳನ್ನು ಗಳಿಸಿರುತ್ತಾಳೆ. ಹಾಗಾದರೆ ಅವರಿಬ್ಬರು ಹೆಚ್ಚು ಅಂಕಗಳನ್ನು ಗಳಿಸಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಆ್ಯಕ್ಚುಲಿ ಅವರಿಬ್ಬರು ಸಮ ಅಂಕಗಳು. ಯಾಕೆ ಅಂತ ಹೇಳಿದ್ರೆ ನೋಡಿ, ವರುಣ್ ಗಳಿಸಿದ್ದು 3 + 0 + 9 = 12. ಅದೇ ರೀತಿ ರಾಧಾ ಗಳಿಸಿದ್ದು 9 + 0 + 3 = 12. ಹಾಗಾಗಿ ಇಬ್ಬರು ಸಮನಾದ ಅಂಕಗಳನ್ನೇ ಗಳಿಸಿದ್ದಾರೆ. ನೆಕ್ಸ್ಟ್ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ. ಕೆಳಗೆ ಕೊಟ್ಟಿರುವ ಆಕೃತಿಯಂತೆ ಹೊರ ಚೌಕದ ಬಾಹು 6 ಸೆಂಟಿಮೀಟರ್ ಮತ್ತು ಪ್ರತಿಯೊಂದು ಚಿಕ್ಕ ಚೌಕದ ಬಾಹು 2 ಸೆಂಟಿಮೀಟರ್ ಇರುತ್ತೆ. ಒಂದು ಆಕೃತಿಯನ್ನು ರಚಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಇಲ್ಲಿ ನೋಡಿ, ಈ ರೀತಿ ನೀವು ಆಕೃತಿಯನ್ನು ನೀವಿಲ್ಲಿ ರಚಿಸಬೇಕಾಗ್ತದೆ. ನೆಕ್ಸ್ಟ್ ಮೇಲಿನ ಚಿತ್ರದಲ್ಲಿ ಕೆಳಗಿನ ಅಂಶಗಳನ್ನು ಹೊಂದಿರುವಂತೆ ಚಿತ್ರಗಳನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ನೋಡಿ, ಈ ರೀತಿ ಚಿತ್ರ ಕೊಟ್ಟಿದ್ದಾರೆ. ಸೊ ಕ್ವಶನ್ ನೋಡ್ತಾ ಹೋಗೋಣ ಮಕ್ಕಳ. ರೇಖಾ ಸಮಿತಿ ಅಂತ ಕೇಳಿದ್ದಾರೆ. ಇವು 4ರಲ್ಲಿ ರೇಖಾ ಸಮಿತಿ ಯಾವುದಾಗಿರ್ತದೆ ಮಕ್ಕಳ? ಎ. ಆಬ್ವಿಯಸ್ಲಿ ಎ ಇಸ್ ದ ರೈಟ್ ಆನ್ಸರ್, ರೇಖಾ ಸಮಿತಿ. ನೆಕ್ಸ್ಟು ರೇಖಾ ಸಮಿತಿ ಮತ್ತು ಭ್ರಮಣ ಸಮಿತಿ. ಯಾವುದು ರೇಖಾ ಸಮಿತಿ ಭ್ರಮಣ ಸಮಿತಿಯನ್ನು ಸೂಚಿಸ್ತದೆ? ಎಸ್, ಈ ಚಿತ್ರ ನಮಗೆ ರೇಖಾ ಸಮಿತಿ ಮತ್ತು ಭ್ರಮಣ ಎರಡನ್ನೂ ಸೂಚಿಸ್ತಾ ಇದೆ. ಹಾಗಾಗಿ ಬಿ ಅಂತ ಹೇಳಿ ಬರೀತೀವಿ. ಭ್ರಮಣ ಸಮಿತಿ ಮಾತ್ರ ಹೊಂದಿರುವಂತಹ ಆಕೃತಿ ಯಾವುದು? ಈ ಆಕೃತಿಗಳಲ್ಲಿ ಡಿ ಆಕೃತಿ ಆಗಿರ್ತದೆ. ಎಸ್, ಕರೆಕ್ಟ್. ನೆಕ್ಸ್ಟ್ ರೇಖಾ ಸಮಿತಿ ಮತ್ತು ಭ್ರಮಣ ಸಮಿತಿ ಎರಡನ್ನೂ ಹೊಂದಿರುವಂಥದ್ದು ಇದು. ಹಾಗಾಗಿ ಲಾಸ್ಟ್ ಆನ್ಸರ್ ಯಾವುದಾಗಿರುತ್ತೆ? ಸಿ ಚಿತ್ರ ಆಗಿರ್ತದೆ. ಸೊ ಅರ್ಥ ಆಗಿದೆಯಲ್ಲ? ಇದಿಷ್ಟೇ ಮಕ್ಕಳ ನಿಮ್ಮ ಕ್ವಶನ್ ಪೇಪರ್. ಈಸಿ ಇದ್ದಾವೆ, ಲೆಕ್ಕಗಳು ಏನು ಕ್ಲಿಷ್ಟವಾಗಿಲ್ಲ. ಸೊ ಆರಾಮಾಗಿ ನೀವು ಅಂಕಗಳನ್ನ ಗಳಿಸ್ಕೋಬೋದು. ಸೊ ಇದು ಈಸಿಯಾಗಿದೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.